ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ ಇವತ್ತು ಕೆಲವು ಹೈಬಿಸ್ಕಸ್ ನರ್ಸರಿ ಪ್ಲ್ಯಾಂಟ್ಗಳನ್ನ ಹೇಗೆ ರೀಪಾಟ್ ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ ಈ ಥರ ತೆಂಗಿನ ನಾರನ್ನ ತೊಗೊಳ್ತೀನಿ ಬಾಟಮ್ಗೆ ಹಾಕ್ಕೊಳ್ಳೋದಕ್ಕೆ. ಸೊ ನೀರು ನೀಟಾಗಿ ಡ್ರೈನ್ ಔಟ್ ಆಗುತ್ತೆ ಆ ಥರ ತೆಂಗಿನ ನಾರು ತೊಗೊಂಡ್ರೆ. ಅದು ಮತ್ತು ಬೇಗ ಕರಗೋದು ಇಲ್ಲ. ಸೊ ವಾಟ್ರ್ ಎಲ್ಲೂ ಯಾವಾಗಲೂ ಕಟ್ಕೊಳ್ಳೋದಿಲ್ಲ, ನೀಟಾಗಿ ಡ್ರೈನ್ ಔಟ್ ಆಗ್ತಾ ಇರುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಯಾವಾಗಲೂ ಚೆನ್ನಾಗಿ ಹರಿದು ಹೋಗುವಂಥ ನೀರು ಇರಬೇಕು, ಮತ್ತು ಸಾಯಿಲು ಅಷ್ಟೇ ಪೋರಸ್ ಆಗಿರಬೇಕು. ಇದಕ್ಕೆ ನಾನು ತಗೊಳ್ತಾ ಇರೋ ಸಾಯಿಲ್ ಮಿಕ್ಸ್ಚರು 50% ನಾನು ಸಾಯಿಲ್ ತೊಗೊಂಡಿದ್ದೀನಿ, ಮತ್ತು 30% ಕೌಡಂಗ್ ಕಾಂಪೋಸ್ಟ್ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಬೇಕಂದರೆ ಸ್ಯಾಂಡ್ ಮಿಕ್ಸ್ ಮಾಡ್ಕೊಳ್ಬಹುದು, ಇಲ್ಲ ಅಂತ ಅಂದರೆ ಏನು ತೊಂದರೆ ಇಲ್ಲ. ಫಸ್ಟ್ ರೀಪಾಟ್ ಮಾಡಬೇಕಾದ್ರೆ ಇಷ್ಟನ್ನು ಹಾಕ್ಕೊಂಡ್ರೆ ಒಳ್ಳೆಯದು. ಬೇರೆ ಬೇರೆ ಫರ್ಟಿಲೈಸರ್ಸ್ನ ನಾವು ಹಾಕ್ಕೊಂಡ್ರೆ ಅದು ಗಿಡಗಳು ಸಾಯೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಮೊದಲಿಗೆ ಹಾಕ್ಕೊಳ್ಳುವಂಥವ್ರು ಬರೀ ಇಷ್ಟು ಸಾಯಿಲ್ ಮತ್ತು ಕೌಡಂಗ್ ಕಾಂಪೋಸ್ಟ್ ಎಡೆ ಇದ್ರೂ ತೊಂದರೆ ಇಲ್ಲ. ಸ್ವಲ್ಪ ಮರಳು ಮಿಕ್ಸ್ ಮಾಡ್ಕೊಳ್ಬೋದು, ಸ್ಯಾಂಡ್ ಮಿಕ್ಸ್ ಮಾಡ್ಕೊಳ್ಬಹುದು. ನಾನು ನೆಟ್ ಪಾಟ್ಗಳನ್ನ ಕೆಲವೊಂದು ಸಾರಿ ತೆಗಿತೀನಿ, ಕೆಲವೊಂದು ಸಾರಿ ತೆಗಿಯೋದಿಲ್ಲ. ತೆಗೆದೇ ಇದ್ರೂ ಪ್ಲ್ಯಾಂಟ್ಸ್ಗಳು ಚೆನ್ನಾಗಿ ಹೆಲ್ದಿಯಾಗಿಯೇ ಬರುತ್ತೆ. ರೂಟ್ಸ್ ಎಲ್ಲ ದೊಡ್ಡದಾಗಿ ಗ್ರೋ ಆಗುವಾಗ ನೆಟ್ ಪಾಟ್ಗಳು ತಾನಾಗಿ ಅದು ರಿಮೂವ್ ಆಗಿಬಿಡುತ್ತೆ. ಸೊ ಮಣ್ಣು ಸ್ಟಿಕ್ಕಿ ಆಗಿದ್ದರೆ ಮಾತ್ರ ಹೈಬಿಸ್ಕಸ್ ಪ್ಲ್ಯಾಂಟ್ ಸುತ್ತ ಮಣ್ಣನ್ನು ನಾವು ತೆಗೆದುಬಿಟ್ಟು, ಕೆಲವೊಂದು ಸರಿ ಅವರು ಹಾಕೋವಾಗಲೇ ಒಂಥರ ಸ್ಟಿಕ್ಕಿ ಮಣ್ಣನ್ನು ಹಾಕಿರ್ತಾರೆ, ಅಂಟು ಮಣ್ಣನ್ನು ಹಾಕಿರ್ತಾರೆ. ಸೊ ಆ ಥರದನ್ನು ತೆಗೆದುಬಿಟ್ಟು ನಾವು ಒಳ್ಳೆ ಮಣ್ಣನ್ನು ಮಿಕ್ಸ್ ಮಾಡ್ಕೊಳ್ಬಹುದು. ಈ ಥರ ನಾವೇನು ಪಾಟಿಂಗ್ ಮಿಕ್ಸ್ಚರ್ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ನಾವು ರೀಪಾಟ್ ಮಾಡ್ಕೊಳ್ಬಹುದು. ಕೆಲವರೆಲ್ಲ ಯಾವಾಗಲೂ ಕೇಳ್ತಾ ಇರ್ತಾರೆ ನೆಟ್ ಪಾಟ್ ತೆಗಿಬೇಕಾ ಅಂತ. ನಾನು ಕೆಲವು ಸರಿ ತೆಗೆದು ಹಾಕಿದ್ದೀನಿ. ಹಾಕಿದವಾಗೆಲ್ಲ ಅದು ಪೂರ್ತಿ ರಿಮೂವ್ ಮಾಡಿಬಿಟ್ಟಿರ್ತೀವಲ್ಲ, ಅದು ಸತ್ತೋಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ನೆಟ್ ಪಾಟ್ನ ತೆಗೆಯೋದಿಲ್ಲ, ಹಾಗೆ ಹಾಕ್ತೀನಿ. ಹಾಗೆ ಹಾಕಿದ್ದು ಚೆನ್ನಾಗಿ ಬಂದಿದೆ. ಅದು ರೂಟ್ಸ್ ನೀಟಾಗಿ ಗ್ರೋ ಆದರೆ ಯಾವುದೇ ತೊಂದರೆ ಇಲ್ಲದೆ ಗಿಡಗಳು ಚೆನ್ನಾಗಿ ಹೆಲ್ದಿಯಾಗಿಯೇ ಬರುತ್ತೆ. ಇದು ನೋಡಿ, ಸೆಕೆಂಡ್ ಪಾಟ್ ರೀಪಾಟ್ ಮಾಡ್ತಾಯಿದ್ದೀನಿ. ನಾವು ರೀಪಾಟ್ಗೆ ಮಣ್ಣನ್ನು ಯಾವ ರೀತಿ ಹಾಕ್ಕೊಳ್ತೀವಿ ಅದ್ರ ಮೇಲೆ ಗಿಡಗಳ ಬೆಳವಣಿಗೆ ಡಿಪೆಂಡ್ ಆಗಿರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಗಿಡಗಳು ಹೆಲ್ದಿಯಾಗಿಯೇ ಬೆಳೆಯುತ್ತೆ. ಸ್ವಲ್ಪ ಬೇರು ಬಿಟ್ಕೊಂಡ್ಮೇಲೆ ನಾವು ಬೇರೆ ನಮಗೆ ಯಾವ ರೀತಿ ಗೊಬ್ಬರ ಬೇಕೋ ಅದನ್ನೆಲ್ಲ ಹಾಕ್ಕೊಳ್ತಾ ಹೋಗ್ಬೋದು. 15 days ಒನ್ಸ್ ನೀವು ಯಾವ ರೀತಿ ಬೇಕೋ ಆ ರೀತಿ ಫರ್ಟಿಲೈಸರ್ಸ್ನ ಕೊಟ್ಕೊಳ್ತಾ ಹೋದರೆ ಗಿಡದ ತುಂಬ ಹೂಗಳನ್ನ ಕೊಡುತ್ತೆ. ಮತ್ತು ಆಗಾಗ್ಯೇ ನಾವು ಲೈಟ್ ಪ್ರೂನಿಂಗ್ ಮಾಡ್ತಾನೆ ಇರಬೇಕಾಗತ್ತೆ. ಹೆಚ್ಚಿಗೆ ಹೂ ಬೇಕು ಅಂತ ಅಂದರೆ ಲೈಟ್ ಪ್ರೂನಿಂಗ್ ಮಾಡಿಕೊಂಡ್ರೇ ಹೆಚ್ಚಿಗೆ ಹೂ ಬರೋದು. ಸೊ ನಾವು ಲೈಟ್ ಪ್ರೂನಿಂಗ್ ಮಾಡಿದವಾಗೆಲ್ಲ ಬ್ರ್ಯಾಂಚಸ್ ಜಾಸ್ತಿ ಬರ್ತಾ ಹೋಗುತ್ತಲ್ವ, ಸೊ ಹೂಗಳನ್ನು ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ. ಇದು ನೋಡಿ, ಒಂದು ಡೇಲಿಯಾ ಪ್ಲ್ಯಾಂಟ್. ಇದು ಸ್ವಲ್ಪ ದೊಡ್ಡದಾದಂಗೆ ನಾವು ಮೇಲಿಂದ ಈ ಥರ ಮಣ್ಣನ್ನು ಮತ್ತು ಗೊಬ್ಬರ ಮಿಶ್ರಿತ ಮಣ್ಣನ್ನು ಕೊಟ್ಕೊಳ್ಳೋದ್ರಿಂದ ಗಿಡಗಳು ಹೆಲ್ದಿಯಾಗಿ ಹೂಗಳು ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನಾವು ನೀರು ಹಾಕ್ತಾ ಮಣ್ಣು ಕೆಳಗೆ ಇಳಿದು ಹೋಗ್ತಾ ಇರುತ್ತೆ. ಸೊ ಅಂಥ ಸಮಯದಲ್ಲಿ ಈ ಥರ ನಾವು ಮೇಲಿಂದ ಗೊಬ್ಬರ ಮಿಶ್ರಿತ ಮಣ್ಣನ್ನು ಕೊಡೋದ್ರಿಂದ ಗಿಡಗಳು ಯಾವಾಗಲೂ ಹೆಲ್ದಿಯಾಗೇ ಇರುತ್ತೆ. ಸೊ ಈ ಥರ ಡ್ರೈ ಲೀವ್ಸ್ ಎಲ್ಲ ನಾವು ರಿಮೂವ್ ಮಾಡ್ತಾ ಇರಬೇಕು. ಇದನ್ನು ಇಟ್ಕೊಳ್ಳೋದ್ರಿಂದ ಗಿಡದ ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ, ಅಷ್ಟೊಂದು ನೀಟಾಗಿ ಗ್ರೋ ಆಗೋದಿಲ್ಲ, ಪ್ಲ್ಯಾಂಟ್ಸ್ ಹೆಲ್ದಿಯಾಗಿ ಗ್ರೋ ಆಗೋದಿಲ್ಲ. ಸೊ ಈ ಥರ ಡೆಡ್ ಲೀವ್ಸ್ ಎಲ್ಲ ನಾವು ಟೈಮ್ ಇದ್ದವಾಗ ರಿಮೂವ್ ಮಾಡ್ಕೊಳ್ಬೇಕು. ಇದು ಅಷ್ಟೇ, ನಾವು ಹೈಬಿಸ್ಕಸ್ನ ಡೇಲಿಯಾ ಪ್ಲ್ಯಾಂಟ್ನ ಪಿಂಚಿಂಗ್ ಮಾಡೋದ್ರಿಂದ ಅದು ಜಾಸ್ತಿ ಬ್ರ್ಯಾಂಚಸ್ ಬಂದು ಹೂಗಳ ನಂಬರ್ಸು ಜಾಸ್ತಿ ಆಗುತ್ತೆ. ಯಾವುದೇ ಪ್ಲ್ಯಾಂಟ್ಸ್ ಆಗಲಿ ಪಿಂಚಿಂಗ್ ಮಾಡೋದ್ರಿಂದ ಅದು ಬುಷಿಯಾಗಿ ನೀಟಾಗಿ ಡೆವಲಪ್ ಆಗುತ್ತೆ, ಗ್ರೋ ಆಗುತ್ತೆ. ನಾನು ಎಲ್ಲ ಪ್ಲ್ಯಾಂಟ್ಸ್ಗಳನ್ನೂ ಹೀಗೆ ಮೇಲಿಂದ ಮಣ್ಣನ್ನು ಗೊಬ್ಬರ ಮಿಶ್ರಿತ ಮಣ್ಣನ್ನು ಕೊಡ್ತಾನೆ ಇರ್ತೀನಿ. ಕನಕಾಂಬರ ಗಿಡಗಳಿಗೂ ಅಷ್ಟೇ, ಸೇವಂತಿಗೆ ಗಿಡಗಳಿಗೂ ಅಷ್ಟೇ ಈ ಥರ ಮೇಲಿಂದ ನಾವು ಮಣ್ಣು ಕೊಡೋದ್ರಿಂದ
ತುಂಬ ಹೆಲ್ದಿಯಾಗಿ ಗಿಡಗಳು ಬೆಳೆಯುತ್ತೆ. ಯಾಕೆಂದರೆ ಪಾಟಲ್ಲಿ ಒಂದು ಲಿಮಿಟೆಡ್ ಸ್ಪೇಸಲ್ಲಿ ಗಿಡಗಳು ಬೆಳೀತಾ ಇರುತ್ತೆ. ನಾವು ನೀರು ಹಾಕೋದ್ರಿಂದ ಅದು ನ್ಯೂಟ್ರಿಯೆಂಟ್ಸ್ ಎಲ್ಲ ಆಚೆ ಹೋಗ್ತಾ ಇರುತ್ತಲ್ವ. ಸೊ ಹೊರಗಿಂದ ನಾವು ನ್ಯೂಟ್ರಿಯೆಂಟ್ಸ್ ಕೊಡ್ತಾ ಇದ್ದಷ್ಟು ಅವು ಹೆಲ್ದಿಯಾಗಿ ಗ್ರೋ ಆಗ್ತಾ ಇರುತ್ತೆ. ಡೇಲಿಯಾ ಪ್ಲ್ಯಾಂಟನ್ನು ಕಟ್ಟಿಂಗಿಂದ ಗ್ರೋ ಮಾಡೋದು ಹೇಗೆ ಅಂತ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಕೆಲವೊಂದು ಚೆನ್ನಾಗಿ ಬರದೇ ಇರೋ ಒಂದು ಕಡ್ಡಿಗಳಿರುತ್ತಲ್ಲ, ಅದನ್ನೆಲ್ಲ ತಗೊಂಡು ನಾವು ಮತ್ತೆ ಈ ಥರ ಪಾಟಿಂಗ್ ಮಿಕ್ಸ್ಚರ್ ಮಾಡಿಕೊಂಡು ಆ ಗಿಡಗಳನ್ನ ಹಾಕೋದ್ರಿಂದ ಆ ಪ್ಲ್ಯಾಂಟ್ಗಳು ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಇದು ಗೆಡ್ಡೆ ಇಲ್ಲ, ಬರೀ ನೋಡ್ಸಿಂದ ನಾನು ಈ ಡೇಲಿಯಾ ಪ್ಲ್ಯಾಂಟ್ಗಳು ರೂಟ್ ಇಲ್ಲದೆ ಇದ್ರೂ ಸಹ ಕಟಿಂಗ್ಸಿಂದನೂ ಗ್ರೋ ಆಗುತ್ತೆ. ಇದು ನಾವು ರೀಪಾಟ್ ಮಾಡಿದವಾಗ ಎಲ್ಲ ಪ್ಲ್ಯಾಂಟ್ಸ್ಗಳನ್ನೂ ಅಷ್ಟೇ ಸೆಮಿ ಶೇಡ್ ಏರಿಯಾದಲ್ಲೇ ಇಟ್ಟಿರಬೇಕು. ಆಲ್ಮೋಸ್ಟ್ ಮಧ್ಯಾಹ್ನದ ಬಿಸಿಲು ಬೀಳದೇ ಇರೋ ಥರ ನೋಡ್ಕೊಳ್ಬೇಕು.